ಓಂ ಶಾಂತಿ. ದಿನಾಂಕ ಆಗಿದೆ 23/8/2025. ನಿಮ್ಮನ್ನು ಜ್ಞಾನರತ್ನಗಳಿಂದ ಶೃಂಗಾರ ಮಾಡಿ ಹಿಂತಿರುಗಿ ಮನೆಗೆ ಕರೆದುಕೊಂಡು ಹೋಗಲು ತಂದೆಯು ಬಂದಿದ್ದಾರೆ. ನಂತರ ರಾಜಧಾನಿಯಲ್ಲಿ ಕಳುಹಿಸುತ್ತಾರೆ. ಅಂದ ಮೇಲೆ ಅಪಾರ ಖುಷಿಯಲ್ಲಿರಿ. ಒಬ್ಬ ತಂದೆಯನ್ನೇ ಪ್ರೀತಿ ಮಾಡಿ. ತಮ್ಮ ಧಾರಣೆಯನ್ನು ಶಕ್ತಿಶಾಲಿ ಮಾಡಿಕೊಳ್ಳಲು ಸದಾ ಇದನ್ನು ಪಕ್ಕಾ ಮಾಡಿಕೊಳ್ಳಿ. ಇಂದಿನ ದಿನ ಏನು ಕಳೆಯಿತು, ಒಳ್ಳೆಯದೇ ಆಯಿತು. ಇದು ಮತ್ತೆ ಕಲ್ಪದ ನಂತರ ಆಗುವುದು. ಏನೆಲ್ಲವೂ ಆಯಿತೋ ಕಲ್ಪದ ಹಿಂದೆಯೂ ಇದೇ ರೀತಿ ಆಗಿತ್ತು. ನಥಿಂಗ್ ನ್ಯೂ, ಹೊಸದೇನೂ ಇಲ್ಲ. ಈ ಯುದ್ಧವೂ ಸಹ 5000 ವರ್ಷಗಳ ಮೊದಲು ನಡೆದಿತ್ತು. ಇದು ಮತ್ತೆ ಖಂಡಿತ ನಡೆಯುವುದು. ಈ ಬಿದುರಿನ ಕಾಡು ವಿನಾಶವಾಗಲೇಬೇಕಾಗಿದೆ. ಹೀಗೆ ಪ್ರತಿಕ್ಷಣ ಡ್ರಾಮಾದ ಸ್ಮೃತಿಯಲ್ಲಿರಿ. ಆಗ ಧಾರಣೆಯು ದೃಢವಾಗುತ್ತಾ ಹೋಗುವುದು. ತಂದೆಗೆ ಗೊತ್ತಿದೆ, ಯಾವ ಮಕ್ಕಳು ಕಾಮಚೀತೆಯ ಮೇಲೆ ಕುಳಿತು ಸುಟ್ಟು ಕಪ್ಪಾಗಿದ್ದಾರೆ ಅವರನ್ನು ಪುನಃ ತಮ್ಮ ಮನೆಗೆ ಕರೆದುಕೊಂಡು ಹೋಗುವೆನು, ಮತ್ತೆ ರಾಜಧಾನಿಯಲ್ಲಿ ಕಳುಹಿಸುವೆನು. ತಂದೆಯ ಡ್ರಾಮಾನುಸಾರ 5000 ವರ್ಷಗಳ ನಂತರ ಬಂದಿದ್ದಾರೆ. ನಮಗೆ ಬಹಳ ಖುಷಿಯ ಖಜಾನೆಯೂ ಸಿಗುತ್ತಿದೆ. ಬಾಬಾ, ತಾವು ನಮ್ಮ ಜೋಳಿಗೆಯನ್ನು ತುಂಬಿಸುತ್ತಿದ್ದೀರಿ. ಯಾವಾಗ ಸ್ವಯಂ ತಂದೆಯೇ ಈ ಪರದೇಶದಲ್ಲಿ ಬರುವರೋ ಆಗಲೇ ನೀವು ಈ ಮಾತುಗಳನ್ನು ತಿಳಿದುಕೊಳ್ಳುತ್ತೀರಿ. ನಂತರ ಈ ಜ್ಞಾನವು ಪ್ರಾಯ ಲೋಪವಾಗಿ ಬಿಡುತ್ತದೆ. ತಂದೆಯು ಹೊಳೆಯ ಪ್ರಪಂಚವನ್ನು ಸ್ವರ್ಗವನ್ನಾಗಿ ಮಾಡಲು ಬರುತ್ತಾರೆ ಮತ್ತು ಜ್ಞಾನವನ್ನು ಕೊಡುತ್ತಾರೆ. ಅವರು ಜ್ಞಾನಸಾಗರನೆಂದ ಮೇಲೆ ಅವಶ್ಯವಾಗಿ ಜ್ಞಾನ ಕೊಡುವ ಕರ್ತವ್ಯವನ್ನೇ ಮಾಡುತ್ತಾರೆ. ಹೇಗೆ ಬಿದುರಿನ ಕಾಡಿಗೆ ಬೆಂಕಿಯು ಬಿದ್ದಿತ್ತೆಂದರೆ ಎಲ್ಲವೂ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿ ಬಿಡುತ್ತದೆ, ಹಾಗೆಯೇ ಈ ಹಳೆಯ ಪ್ರಪಂಚಕ್ಕೂ ಸಹ ಬೆಂಕಿ ಬೀಳಲಿದೆ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ನಾನು ಬಂದು ಸತ್ಯಯೋಗಿ ಆದಿಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತೇನೆ. ಎಲ್ಲಿ 100% ಸುಖ, ಶಾಂತಿ, ಪವಿತ್ರತೆ ಎಲ್ಲವೂ ಇರುತ್ತದೆ. ಆದ್ದರಿಂದ ಅದಕ್ಕೆ ಸ್ವರ್ಗವೆಂದು ಹೇಳಲಾಗುತ್ತದೆ. ಭಾರತದಂತಹ ಪವಿತ್ರ ದೇಶವು ಮತ್ಯಾವುದೂ ಇಲ್ಲ. ಹೇಗೆ ತಂದೆಯ ಮಹಿಮೆ ಇದೆಯೋ ಹಾಗೆಯೇ ಭಾರತದ ಮಹಿಮೆಯೂ ಇದೆ. ಭಾರತವು ಸ್ವರ್ಗವಾಗಿತ್ತು. ಈಗ ನಿಮಗೆ ಸಂಪೂರ್ಣ ಜ್ಞಾನವಿದೆ. ನಾವೀಗ ಪೂಜ್ಯ ದೇವಿ ದೇವತೆಗಳಾಗುತ್ತೇವೆ. ನಂತರ ಪೂಜಾರಿ ಮನುಷ್ಯರಾಗುತ್ತೇವೆ. ಮನುಷ್ಯರಂತೂ ಮನುಷ್ಯರೇ ಆಗುತ್ತಾರೆ. ನಿಮ್ಮ ಜ್ಞಾನವಂತೂ ಗುಪ್ತವಾಗಿದೆ. ಎಲ್ಲರೂ ಈ ಜ್ಞಾನವನ್ನು ತೆಗೆದುಕೊಳ್ಳುವುದಿಲ್ಲ. ಯಾರು ಈ ದೇವಿ ದೇವತಾ ಧರ್ಮದ ಎಲೆಗಳಾಗಿರುವರೋ ಅವರೇ ತೆಗೆದುಕೊಳ್ಳುತ್ತಾರೆ. ನಿರಾಕಾರಿ ಆತ್ಮಗಳು ಈಗ ಸಾಕಾರದಲ್ಲಿ ಕುಳಿತಿದ್ದೀರಿ. ಅಂದ ಮೇಲೆ ತಂದೆಯು ಸಾಕಾರದಲ್ಲಿ ತಿಳಿಸುತ್ತಾರಲ್ಲವೇ. ತಂದೆಯು ಹೇಳುತ್ತಾರೆ, ಮಕ್ಕಳೇ, ತನ್ನನ್ನು ಆತ್ಮನೆಂದು ತಿಳಿದು ನನ್ನನ್ನು ನೆನಪು ಮಾಡಿ. ಈ ಯುದ್ಧವು 5000 ವರ್ಷಗಳ ಹಿಂದೆಯೂ ಆಗಿತ್ತು, ಹೊಸದೇನಲ್ಲ. ಈ ಮಾತುಗಳನ್ನು ನೀವೇ ತಿಳಿದುಕೊಳ್ಳುತ್ತೀರಿ. ಹೊರಗಿನವರು ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಈ ಮಾತುಗಳು ಬಹಳ ಅದ್ಭುತವಾಗಿವೆ. ಬ್ರಾಹ್ಮಣರು ಮಾರ್ಗದರ್ಶಕರಾಗಿರುತ್ತಾರೆ, ಆದರೆ ಅವರಂತೂ ಬಡವರಾಗಿರುತ್ತಾರೆ. ಅಂದಾಗ ತಿಳಿಸಿ, ನೀವೀಗ ಸ್ಥೂಲ ಅಂದರೆ ದೈಹಿಕ ಮಾರ್ಗದರ್ಶಕರಾಗಿದ್ದೀರಿ. ಈಗ ಆತ್ಮಿಕ ಮಾರ್ಗದರ್ಶಕರಾಗಿ. ಎಲ್ಲ ಆತ್ಮಗಳು ಸಹ ಸೊಳ್ಳೆಗಳೋಪಾದಿಯಲ್ಲಿ ಹೊರಟು ಹೋಗುತ್ತವೆ. ಶಿವನ ಮೆರವಣಿಗೆ ಇದೆಯಲ್ಲವೇ. ನೀವೆಲ್ಲರೂ ಮಧುಗಳಾಗಿದ್ದೀರಿ. ವರನಾದ ನಾನು ನಿಮ್ಮೆಲ್ಲರನ್ನೂ ಕರೆದುಕೊಂಡು ಹೋಗಲು ಬಂದಿದ್ದೇನೆ. ದಾನವನ್ನು ಸಹ ಪಾತ್ರರಿಗೆ ಅಂದರೆ ಯೋಗ್ಯರಿಗೆ ಕೊಡಬೇಕಾಗಿದೆ. ಪಾಪಾತ್ಮರಿಗೆ ಕೊಡುವುದರಿಂದ ಮತ್ತೆ ಕೊಡುವವರ ಮೇಲೂ ಅದರ ಪ್ರಭಾವವಾಗಿ ಬಿಡುತ್ತದೆ. ಕೊಡುವವರು ಪಾಪಾತ್ಮರಾಗಿ ಬಿಡುತ್ತಾರೆ. ಈಗ ಪ್ರತಿಯೊಂದು ಕರ್ಮವನ್ನು ಜ್ಞಾನಯುಕ್ತವಾಗಿ ಮಾಡಬೇಕಾಗಿದೆ. ಪಾತ್ರರಿಗೆ ದಾನ ಕೊಡಬೇಕಾಗಿದೆ. ಈಗ ಪಾಪಾತ್ಮರೊಂದಿಗೆ ಯಾವುದೇ ಹಣದ ಲೇವಾದೇವಿ ಮಾಡಬಾರದು. ಅಪಾರ ಖುಷಿಯಲ್ಲಿರಲು ತಮ್ಮೊಂದಿಗೆ ತಾವೇ ಮಾತನಾಡಿಕೊಳ್ಳಿ. ಬಾಬಾ, ತಾವು ನಮಗೆ ಅಪಾರ ಖುಷಿಯ ಖಜಾನೆಯನ್ನು ನೀಡಲು ಬಂದಿದ್ದೀರಿ. ತಾವು ನಮ್ಮ ಜೋಳಿಗೆಯನ್ನು ತುಂಬುತ್ತಿದ್ದೀರಿ. ಸಮಸ್ಯೆಗಳಿಗೆ ಸಮಾಧಾನ ರೂಪದಲ್ಲಿ ಪರಿವರ್ತನೆ ಮಾಡುವಂತಹ ವಿಶ್ವ ಕಲ್ಯಾಣಕಾರಿ ಭವ. ನಾನು ವಿಶ್ವ ಕಲ್ಯಾಣಕಾರಿಯಾಗಿದ್ದೇನೆ. ಈಗ ಈ ಶ್ರೇಷ್ಠ ಭಾವನೆ, ಶ್ರೇಷ್ಠ ಕಾಮನೆಯ ಸಂಸ್ಕಾರ ಇಮರ್ಜ್ ಮಾಡಿಕೊಳ್ಳಿ. ಈ ಶ್ರೇಷ್ಠ ಸಂಸ್ಕಾರದ ಮುಂದೆ ಹದ್ದಿನ ಸಂಸ್ಕಾರ ಸ್ವತಃ ಸಮಾಪ್ತಿಯಾಗಿ ಬಿಡುವುದು. ಯಾರದೇ ಕಡಿಮೆ ಬಲಹೀನತೆಗಳ ವರ್ಣನೆ ಮಾಡುವ ಬದಲು ಗುಣ ಸ್ವರೂಪರಾಗಿ ಗುಣಗಳನ್ನೇ ವರ್ಣನೆ ಮಾಡಿ. ಓಂ ಶಾಂತಿ. 21 ಜನ್ಮಗಳಿಗೋಸ್ಕರ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.